ಸೊ ನನಗೆ ತುಂಬ ಲೋನ್ ಆಗ್ತಾಯಿದೆ ತಾನೇ, ನಾನೇನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳ್ಬಿಟ್ಟು ತುಂಬ ಕಡೆ ಅಲೆದಾಡಿದೆ. ಮೊದಲು ಡ್ಯಾನ್ಸ್ಗೆ ಹೋದೆ. ಡ್ಯಾನ್ಸಲ್ಲಿ ತುಂಬ ಸ್ಟ್ರಗಲ್ ಮಾಡಿದೆ. ಡಿ ಕೆ ಡಿಗೆ ಸೆಕೆಂಡ್ ಆಡಿಷನ್ ತನಕ ಹೋಗಿದ್ದೆ, ಮತ್ತೆ ಮನೆಗೆ ವಾಪಸ್ ಬಂದೆ. ಸ್ಟೇಜ್ ಹತ್ತಲಿಲ್ಲ, ಸೆಲೆಕ್ಟ್ ಆಗಿಲ್ಲ. ಅದಾಯ್ತು ಬಿಡಿ, ಮತ್ತೆ ಬೇರೆದೇನಾದರೂ ಮಾಡಬೇಕು ಅಂತೇಳ್ಬಿಟ್ಟು ಕ್ಲಾಸಿಕಲ್ಗೆ ಹೋದೆ. ಕ್ಲಾಸಿಕಲ್ ಕಲ್ತ್ಕೊಂಡೆ. ಅರ್ಧಕ್ಕರ್ಧ ಕಲ್ತ್ಕೊಂಡೆ, ಇನ್ನು ಅರ್ಧ ಎಕ್ಕುಟ್ಟೋಗ್ಬಿಡ್ತು, ಆಗಲಿಲ್ಲ. ಅದಾಯ್ತಾ, ಸ್ವಲ್ಪ ಏನಾದರೂ ಯುನಿಕ್ಕಾಗಿ ಕೇಳ್ತಾರಲ್ವ ಜನ, ಏನಾದರೂ ಯುನಿಕ್ಕಾಗಿ ಮಾಡಬೇಕಲ್ವಾ ಅಂತೇಳ್ಬಿಟ್ಟು ಬೆಲ್ಲಿ ಡ್ಯಾನ್ಸ್ಗೆ ಹೋದೆ. ಬೆಲ್ಲಿ ಡ್ಯಾನ್ಸ್ ಬೇರೆ ಬರುತ್ತಾ ನಿಮಗೆ? ಹಳೆ ವೀಡಿಯೋಸಲ್ಲಿ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಹ್ಞೂ ಓಕೆನಾ, ಬೆಲ್ಲಿ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಬೆಲ್ಲಿ ಡ್ಯಾನ್ಸ್ಗೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ವೀಕ್ಲಿ 2 ಕ್ಲಾಸ್, ಸಂಡೇ ಸ್ಯಾಟರ್ಡೆ. ಫೀಸ್ ಮಾತ್ರ ತುಂಬ ಜಾಸ್ತಿ. ಅದು ನನಗೆ ತುಂಬ ಕಷ್ಟ ಆಗ್ತಾಯಿತ್ತು. ಓಕೆ ಬಿಡಿ, ಅದಾದರೂ ಬಿಡಿ, ಹೋಗಲಿ ಅಂತಬಿಟ್ಟು ಅದನ್ನು ಬಿಟ್ಬಿಟ್ಟೆ. ಸಂಗೀತ ಕಲಿಯೋಕ್ಕೆ ಹೋದೆ. ಹೋಗಿಲ್ಲ, ಕಂಠಾದರೂ ಮಾಡ್ಕೊಂಬಿಟ್ಟು ಬರೋಣ ಅಂತ. ಅದು ಏನೋ ಒಂದಾಯಿತು. ಅದೂ ಹೋಯ್ತಾ, ಓಕೆ ಅಂತೇಳ್ಬಿಟ್ಟು ಜಿಮ್ನಾಸ್ಟಿಕ್ ಕಲಿಯೋಕ್ಕೆ ಹೋದೆ. ಜಿಮ್ನಾಸ್ಟಿಕಲ್ಲಾದರೂ ಏನಾದರೂ ಮಾಡಬೇಕು ಅಂತ. ಜಿಮ್ನಾಸ್ಟಿಕಲ್ಲೂ ಅರ್ಧಂಬರ್ಧ ಕಲಿತೆ, ಅರ್ಧಂಬರ್ಧ ಬಿಟ್ಬಿಟ್ಟೆ. ಜಿಮ್ನಾಸ್ಟಿಕಲ್ಲೇ ನನಗೆ ರಂಗಭೂಮಿ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ನಮ್ಮದು ವಿಜಯನಗರದಲ್ಲಿ ರಂಗಭೂಮಿ ಇದೆ. ರಂಗಚಿರಂತನ ಅಂತಬಿಟ್ಟು ಡಾಕ್ಟರ್ ಬೇಲೂರು ರಘುನಂದನ್ ಅವರು ಸರ್ ನಮಗೆ ಕ್ಲಾಸ್ ಹೇಳ್ಕೊಡ್ತಾರೆ. ಓ ಗೊತ್ತಿರ್ಬೋದು ಬಹುಶಃ ನಿಮಗೆ. ಹ್ಞೂ ಅವ್ರು ನಮ್ಮ ಗುರುಗಳು. ಓಕೆನಾ, ನಾನು ಹುಡುಗ ಇದ್ದಾಗಲಿಂದನೂ ಅವ್ರು ನನ್ನನ್ನು ನೋಡಿದ್ದಾರೆ. ನಾನು ಅವ್ರ ಹತ್ರನೇ ರಂಗ ಪ್ರವೇಶ ಫಸ್ಟು ಮಾಡಿದ್ದು ಅಂತೇಳಿದ್ರೆ ಅಲ್ಲೇ ನನಗೆ ಅಲ್ಲೇ ನಾನು ಆ್ಯಕ್ಟಿಂಗ್ ಎಲ್ಲನೂ ಮಾಡ್ತಾಯಿದ್ದೆ. ಅದಾದಮೇಲೆ ಹುಡುಗಲಿದ್ದಾಗೂ ಅದೇ ಕಾಲೇಜಲ್ಲೇ ಇದ್ದೆ ನಾನು, ಆವಾಗ ಗೇ ಇದ್ದಾಗ. ಅದಾದಮೇಲೆ ನಾನು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡು ಹೋದ್ಮೇಲೂ ಸರ್ ಹೇಳಿದರು, ನಿನ್ಗೆ ಯಾರಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ ಬಾ ಅಂತ. ಸರ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ರಂಗಭೂಮಿದಲ್ಲಿ ಸ್ವಲ್ಪ ಆಸಕ್ತಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನನ್ನ ಕಮಿಟ್ಸ್ಮೆಂಟ್ಸ್ ತುಂಬ ಜಾಸ್ತಿ. ತಿಂಗಳಾಯಿತು ಅಂತಂದರೆ ನಾನು ಬಾಡಿಗೆ ಕಟ್ಟಲೇಬೇಕು, ನಂದು ಏನು ಸೈಡ್ ಏನು ಇದೆ ತಾನೇ ಅದನ್ನೆಲ್ಲ ನೋಡ್ಕೊಲೇಬೇಕು. ಅಲ್ಲಿ ಸ್ವಲ್ಪ ಕರೆಕ್ಟಾಗಿ ನಾನು ಟೈಮ್ ಕೊಡೋಕ್ಕೆ ಆಗ್ತಿರ್ಲಿಲ್ಲ. ಇನ್ನೊಂದು, ನನಗೆ ಐ ಆಮ್ ಎ ಟ್ರಾನ್ಸ್. ನನಗೆ ಟ್ರಾನ್ಸ್ ಕ್ಯಾರೆಕ್ಟ್ರೇ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ನಾನು ಬ್ಯಾಕ್ ಸ್ಟೇಜ್ ಹೋಗ್ಬೇಕಾದ್ರೂ ಮಾಡಿಬಿಡ್ತೇನೆ. ನಾನು ಮಂಗಳಮುಖಿ ಅಂತ ಬಿಟ್ಟು ಬೇರೆಯವ್ರಿಗೆ ನಾನು ಅದೇ ಅಂತ ಬಿಟ್ಟು ಹೇಳ್ಕೊಳಕ್ಕೆ ನನಗೆ ಒಂಥರ ಮುಜುಗರ. ಇಷ್ಟೊಂದು ಕಷ್ಟಪಟ್ಟಿದ್ದು ಏನಕ್ಕೋಸ್ಕರ ಅಂತ ಹೇಳ್ದ ಅಂದರೆ, ನಾನು ಹೆಣ್ಣಾಗಬೇಕು, ಹೆಣ್ಣು ಅಂತ ಬಿಟ್ಟು ನನ್ನನ್ನು ನಾನು ಭಾವಿಸಿದ್ದೀನಿ. ಆ ಕ್ಯಾರೆಕ್ಟರ್ನ ನಾನೇ ಯಾಕೆ ಮಾಡಬೇಕು? ಮತ್ತೆ ಟ್ರಾನ್ಸ್ ಆಗಿ ಮಾಡಿದ್ರೆ ಅಲ್ಲಿಗೇನು ಪ್ರಯೋಜನ ಏನಿದೆ? ಇಷ್ಟು ಕಷ್ಟಪಟ್ಟಿರೋದು ಎಲ್ಲ ಅದೇನೋ ಅಂತಾರ್ತಾನೆ, ಹೊಳೆಯಲ್ಲಿ ಹುಂಚೆಣ್ಣು ತೊಳ್ದಂಗೆ ಆಯಿತು ಅಂತ. ಹೌದಲ್ಲ? ಏನು ಅದೇ ಹುಡುಗ ಏನಾದರೂ ಕೊಡ್ತಾ ಅಂತಿಲ್ಲ ಅಂದರೆ ನನಗಿಂತ ಚೆನ್ನಾಗಿ ಮಾಡ್ತಾನೆ ಹುಡುಗ, ಹೌದಲ್ಲ? ನಾನು ಏನಕ್ಕೆ ಮಾಡಬೇಕು ಅಂತ. ನಂದು 2-3 ಸಲ ಅದೇ ನನಗೆ ಸಿಕ್ತು. ಅದಾದಮೇಲೆ ಸುಮ್ಮನೆ ಆದೆ. ಅದಾದಮೇಲೆ ನಾನು ಬ್ಯಾಕ್ ಸ್ಟೇಜ್ ಹೋಗಿ ಮಾಡಿದೆ ನಾಟಕಗಳಲ್ಲೆಲ್ಲ. ಮತ್ತು ಜೋಗ್ತಿ ಮಂಜಮ್ಮ ಅವ್ರದ್ದು ಮಾಡಿದ್ದೀನಿ, ಅಲೆಮಾರಿ ಈ ಬದುಕು ಮಾಡಿದ್ದೀನಿ. ಇನ್ನೂ 3-4 ನಾಟಕಗಳು ಮಾಡಿದ್ದೀನಿ ಬ್ಯಾಕ್ ಸ್ಟೇಜ್ ವರ್ಕು. ಬ್ಯಾಕ್ ಸ್ಟೇಜ್ ವರ್ಕ್ ಆದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ಬಟ್ ನನ್ನದೇನಿದೆ ತಾನೇ ಆ ಕ್ಯಾರೆಕ್ಟರ್ ನಾನು ಮಾಡಲ್ಲ ಅಂತೇಳ್ಬಿಟ್ಟು ಲೈಫಲ್ಲಿ ಅಂದ್ಕೊಂಡೆ. ಅಲ್ಲಾದಮೇಲೆ ನಂದು ಸರ್ಟಿಫಿಕೇಟ್ಸ್ ಎಲ್ಲ ಇದಾಯಿತು ತಾನೆ. ಅದಾದಮೇಲೆ ಮತ್ತೆ ಡಿಸ್ಕಂಟಿನ್ಯೂ ಆಯಿತು. ನಾಟಕ ಕಲ್ತ್ಕೊಂಡ್ಬಿಟ್ಟು ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ನಾಟಕದಲ್ಲೇ ಅಲ್ಲಿ ಸ್ವಲ್ಪ ಏನೋ ಕಲ್ತ್ಕೊಂಡಿದ್ದೀನಲ್ಲ ಅಂತೇಳ್ಬಿಟ್ಟು ಎಲ್ಲ ಕಡೆಯಲ್ಲೂ ಆಡಿಷನ್ಗೆ ಹೋದೆ. ಆ್ಯಕ್ಟಿಂಗ್ ಸ್ಕಿಲ್ ತುಂಬ ಚೆನ್ನಾಗಿದೆ. ಡೈರೆಕ್ಟರ್ ಹೇಳೋದು ಆ್ಯಕ್ಟಿಂಗ್ ಸ್ಕಿಲ್ ತುಂಬ ಚೆನ್ನಾಗಿದೆ, ಬಟ್ ಆದರೂ ನಿಮ್ಮ ಕ್ಯಾರೆಕ್ಟ್ರು ನಮ್ಮ ಮೂವಿನಲ್ಲಿ ಇಲ್ಲ. ನಿಮ್ಮ ಕ್ಯಾರೆಕ್ಟ್ರ್ ಏನಾದರೂ ಇದ್ದರೆ ಇನ್ಫಾರ್ಮ್ ಮಾಡ್ತೀವಿ. ತುಂಬ ಕಡೆಯಲ್ಲಿ ಹೋದೆ, ಎಲ್ಲರೂ ಇದೆ ಹೇಳೋರು. ಟ್ರಾನ್ಸ್ ಕ್ಯಾರೆಕ್ಟ್ರ್ ಏನಾದರೂ ಇತ್ತು ಅಂತೇಳಿದ್ರೆ ನಿಮ್ಗೆ ಹೇಳ್ತೀನಿ ಮೇಡಮ್ ಅಂತ. ಇವಾಗ ನೀವು ಒಂದು ಹುಡುಗ, ನೀವು ಎಷ್ಟೊಂದು ಪಾತ್ರಗಳು ಮಾಡ್ಬೋದು. ಅಪ್ಪ, ತಾತ, ಅಜ್ಜ, ಡಾಕ್ಟ್ರು, ಬೇರೆ ಬೇರೆದೆಲ್ಲನೂ ಮಾಡ್ಬೋದು. ಒಂದು ಮಂಗಳಮುಖಿ ಕ್ಯಾರೆಕ್ಟ್ರ್ ಕೊಟ್ಟರು ನೀವು ಮಾಡ್ಬೋದು. ನಮಗಿಂತ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ, ಹೌದಲ್ವಾ? ಹಾಂ, ನನಗೆ ಒಂಥರ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸುಮ್ಮನೆ ಆಗಿಬಿಟ್ಟೆ ನಾನು. ಹೆಂಗೆ ಅನಿಸ್ಬಿಟ್ಟಿತ್ತು ಅಂತೆಲ್ಲ ಅಂದರೆ ಸತ್ತೋಗ್ಬಿಡ್ಬೇಕೇನೋ ಅಂದಂಗೆ ಅನಿಸ್ಬಿಡ್ತು. ಇವ್ನು ಸೀರೆ ಹಾಕ್ಕೊಂಬಿಟ್ಟು ಬದುಕೋಕ್ಕಾಗ್ಲಾರ್ದಾಗ ಸತ್ತೋಗ್ಬಿಟ್ಟಿದ್ದಾನೆ ಅಂತಬಿಟ್ಟು ಜನ ಹೇಳ್ಕೊಂಬಿಟ್ರೆ, ಹೌದಲ್ವಾ? ಹಾಂ,
ಇವಾಗ ನಮ್ಮೂರಲ್ಲಿ ಲೈಕ್ ಇನ್ನೂ ತಲೆ ಎತ್ಕೊಂಡು ತಿರ್ಗಾಡ್ಲಾರ್ದಂಗೆ ಆಗ್ಬಿಡುತ್ತೆ ನಮ್ಮ ಅಪ್ಪ ಅಮ್ಮ. ನೋಡು 4 ದಿನಕ್ಕೆ ಶೋಕಿಗೋಸ್ಕರ ಸೀರೆ ಹಾಕು ಅಂದ, ಅದ್ರಲ್ಲಿ ಬದುಕೋಕ್ಕಾಗಿಲ್ಲ, ಇವಾಗ ಸತ್ತೋಗಿದ್ದಾನೆ ಅಷ್ಟೇ. ಇನ್ನೂ ನಾನು ಲೈಕ್ ಅವ್ರು ಹೇಳ್ದಂಗೆ ನಾವು ಕೆಳಗಡೆ ಬಿದ್ದುಬಿಟ್ಟಿದ್ದೀವಿ ಅಂತ ಹೇಳ್ದ ಅಂದರೆ ಇನ್ನೂ ನಮ್ಮ ಜನ ಕೆಳಗಡೆ ಬೀಳಿಸ್ಬಿಡ್ತಾನೆ. ನಾನೇನು ಸತ್ತೋಗಿದ್ದೀನಿ, ನನ್ನ ಪಾಡಿಗೆ ನಾನು ಹೋಗ್ಬಿಡ್ತೀನಿ. ಇನ್ನೂ ನನ್ನಿಂದೆ ನಮ್ಮಪ್ಪ, ನಮ್ಮಮ್ಮ, ನನ್ನ 3 ಜನ ಅಕ್ಕಂದಿರು, ನಮ್ಮ ಅಣ್ಣ, ಅಯ್ಯೋ ಏನಾದರೂ ಒಂದು ಮಾಡಲೇಬೇಕು, ಏನಾದರೂ ಒಂದು ಮಾಡಲೇಬೇಕು. ಹಗಲು ರಾತ್ರಿ ಸುಮ್ಮನೆ ಕೂತ್ಕೊತಾ ಇದ್ದೆ, ಅದು ಮಾಡಿದೆ, ಇದು ಮಾಡಿದೆ, ಏನಾದರೂ ಒಂದು ಮಾಡ್ತಾಯಿದ್ದೆ. ಆಮೇಲೆ ಮಾಡ್ಲಿಂಗಲ್ಲಿ ಪ್ರವೇಶ ಆಯಿತೆ. ಅದು ನಾನು ಹೇಳಿದೆ ತಾನೆ, ಮಾಡ್ಲಿಂಗಲ್ಲಿ ಪ್ರವೇಶ ಆದೆ. ಲೈಕು ಅಲ್ಲಿ ನಾನು ಮಾಡುವಾಗ ಲೈಕ್ ಇಲ್ಲಿ ಇಡೀ ಬ್ಯಾನರಲ್ಲಿ ಕರ್ನಾಟಕದಲ್ಲಿ ಲೈಕು ಟ್ರಾನ್ಸು ತುಂಬ ಕಡಿಮೆ ಬರ್ತಾಯಿದ್ರು. ನಾನು ಹುಡುಗಿ ಜೊತೆನೇ ಕಾಂಪಿಟೇಷನ್ ಮಾಡ್ತಾಯಿದ್ದೆ. ಎಷ್ಟೇ ಇದ್ದರೂ ಟ್ರಾನ್ಸು ಹುಡುಗಿರು. ನಾನು ಹುಡುಗಿರ ಜೊತೆ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ಹಂಗೂ 3rd ಪ್ರೈಸು 1st ಪ್ರೈಸು ಏನೋ ಒಂದು ಇವರು ಒಬ್ಬರು ಪಾರ್ಟಿಸಿಪೇಟ್ ಮಾಡಿದಾರಲ್ವಾ, ಇರಲಿ ಅಲ್ವಾ ಅಂತಬಿಟ್ಟು ಕೊಡ್ತಾಯಿದ್ರು. ಅದೇನೋ ಅಂತಿರ್ತಾನೆ ಕರುಣೆ. ನನಗೆ ಅದು ಕರುಣೆದು ಬೇಕಾಗಿಲ್ಲ. ನಾನೇನಾದರೂ ಮಾಡ್ದ ಅಂತಿಲ್ಲ ಅಂದರೆ ನಿಯತ್ಲಿಂದ ಕೊಡಿ, ಹೌದಲ್ವಾ? ಓಕೆ ಇವ್ರು ಚೆನ್ನಾಗಿ ಮಾಡಿದಾರಪ್ಪ, ಅದಕ್ಕೋಸ್ಕರನೇ ನಾವು ಇವ್ರು ಕೊಡ್ತಾಯಿದ್ದೀವಿ. ಕರುಣೆ ಅನುಕಂಪ ಯಾಕೆ? ಇವರು ಟ್ರಾನ್ಸ್ಜೆಂಡರ್ಸು, ಇವ್ರ ಮೇಲೆ ಫುಲ್ಲು ಕರುಣೆ, ಫುಲ್ಲು ಪ್ರೀತಿ ನಾವು ತೋರಿಸ್ತಾ ಇದ್ದೀವಿ ಅಂತಬಿಟ್ಟು ನಿಮ್ಮ ಬ್ಯಾನರ್ಗಳನ್ನು ನೀವು ಹೈಲೈಟ್ ಮಾಡ್ಕೊಳಕ್ಕ ಬೇಡಪ್ಪ. ನಾನೇನೂ ಮಾಡಿಲ್ಲ ಅಂತಂತಂದರೆ ನೀವು ಹೇಳಿ. ನನ್ನನ್ನು ಯಾಕೆ ನೀವು ಬೇರೆ ಥರ ಟ್ರೀಟ್ ಮಾಡ್ತಾ ಇದ್ದೀರಾ? ನನಗೆ ಹೆಣ್ಣು ಅಂತಬಿಟ್ಟು ಟ್ರೀಟ್ ಮಾಡಿ, ನಾನು ಹೆಣ್ಣಾಗ್ಬಿಟ್ಟು ಬಂದಿದ್ದೀನಿ, ಹೌದಲ್ವಾ? ನಿಜ ಅಲ್ವಾ? ಕರುಣೆ ಅನುಕಂಪಲಿಂದ ನನಗೆ ಯಾವುದಾದ್ರೂ ಸರ್ಟಿಫಿಕೇಟ್ ಏನಾದರೂ ಕೊಟ್ಟ ಅಂತಿಲ್ಲ ಅಂದರೆ ಅಯ್ಯೋ ತೊಗೊಂಡು ಹೋಗ್ಬಿಟ್ಟಲ್ಲಿ ಇದು ನನಗಲ್ಲಿ ಗೊತ್ತಾಗ್ತಾಯಿತ್ತು. ಅಲ್ಲಿ ಅವ್ರು ಕೊಡ್ತಾರೆ, ನಾನು ಇಸ್ಕೊತೀನಿ, ಪರವಾಗಿಲ್ಲ. ಅವ್ನ ಫೋಟೋಗೆ ಬೇಕು, ಹೇಳ್ಕೊಳಕ್ಕೆ ಬೇಕು, ನಾನು ಮಿಸ್ ವರ್ಲ್ಡು, ಅದು ಟ್ರಾನ್ಸು, ಇದು ಮಾಡ್ಲಿಂಗಲ್ಲಿ ಮಾಡಿದ್ದೀನಿ, ಅದು ಮಾಡಿದ್ದೀನಿ ಅಂತಬಿಟ್ಟು ಸ್ಟೇಜ್ ಮೇಲೆ ಇರುತ್ತೆ ಅಲ್ವಾ. ಬಟ್ ನನ್ನ ಮನಸ್ಸಾಕ್ಷಿ ಒಪ್ತಿರ್ಲಿಲ್ಲ, ಮೋಸ ಮಾಡಿದ್ದಾರೆ ಇವರು ಅಂತ. ಅದು ಅನಿಸುತ್ತೆ ತಾನೇ, ನಾವು ಅದು ಫೀಲ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಬೇರೆ ಕಡೆಯಲ್ಲೆಲ್ಲ ಸ್ಟಾರ್ಟ್ ಮಾಡಿದೆ ಮಾಡ್ಲಿಂಗ್ ಹೋಗಬೇಕು ಅಂತ. ಅಲ್ಲಿಗೆ ತುಂಬ ದುಡ್ಡು ಖರ್ಚು, ಮೇಕಪ್ಲಿಂದ ಹಿಡ್ಕೊಂಬಿಟ್ಟು, ಕಾಸ್ಟ್ಯೂಮ್ಲಿಂದ ಹಿಡ್ಕೊಂಬಿಟ್ಟು ತುಂಬ ಇನ್ವೆಸ್ಟ್ಮೆಂಟು. ಆಗುತ್ತೆ ಅಂತಬಿಟ್ಟು ಟ್ರೈ ಮಾಡಿದೆ. ಲೈಕ್ ಕೆಲವೊಂದು ಮಾಡ್ಲಿಂಗ್ ಬ್ಯಾನರ್ಗಳು ಹೆಂಗಿದಾವೆ ಅಂತ ಹೇಳಿದ್ರೆ, ಇಲ್ಲಿ ಶೋ ಆಗಿರೋದು ಪಕ್ಕದ ರೋಡ್ಗೂ ಗೊತ್ತಾಗಲ್ಲ. ನಿಜ, ಆ ಶೋದಲ್ಲಿ ನಾನು ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡ್ತಾ ಇದ್ನ ಇಷ್ಟು ದಿನ. ನಾನು ಯಾವ ಬ್ಯಾನರ್ ಹೆಸರು ಹೇಳಲ್ಲ. ಇಷ್ಟು ದಿನ ಆ ಶೋನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ನ. ಇವಾಗ ಯಾವುದಾದ್ರೂ ಒಂದು ಬ್ರ್ಯಾಂಡ್ ಹೆಸರೇನಾದರೂ ನಿಮ್ಗೆ ಹೇಳ್ದ ಅಂತಿಲ್ಲ ಅಂದರೆ, ಹೌದಾ ಅದಾ, ಅದ್ರ ಹೆಸರೇ ಗೊತ್ತಿರಲ್ಲ ನಮಗೆ, ಗೊತ್ತೇ ಇಲ್ಲ ನಿಮಗೆ. ಎಷ್ಟೊಂದು ಕಡೆಯಲ್ಲಿ ಏನು ಅಂತಬಿಟ್ಟು ಗೊತ್ತಿಲ್ಲ. ನಾನೇನು ಅನ್ಕೊಂಬಿಟ್ಟಿದೆ ಅಂತ, ಇಲ್ಲಿ ನಡೆಯೋಕ್ಕಂಥ ಶೋಸು ಇಡೀ ಆಲ್ ಇಂಡಿಯಾದಲ್ಲಿ ಎಲ್ಲ ಹೋಗುತ್ತೆ. ನಾವು ಮ್ಯಾಗ್ಝಿನಲ್ಲಿ ಬರ್ತೀವಿ, ಅದು ಬರ್ತೀವಿ ಅಂತಬಿಟ್ಟು ಒಂದು ಭ್ರಮೆದಲ್ಲಿ ಬದುಕ್ಬಿಟ್ಟು ಹೋದೆ, ದುಡ್ಡು ವೇಸ್ಟ್ ಮಾಡ್ಕೊಂಬಿಟ್ಟು ಬಂದೆ. ಮಾಡ್ಲಿಂಗ್ ಅನ್ನೋ ಭ್ರಮೆ ಲೋಕದಲ್ಲಿ ಇದ್ರಿ ಹಾಗಾದ್ರೆ. ಅದು ಏನು ಅಂತಿರ್ತಾನೆ, ನಾವು ರ್ಯಾಂಪಲ್ಲಿ ಫುಲ್ಲು ಸೀರೆ ಹಾಕ್ಕೊಂಬಿಟ್ಟು ಅದು ಮಾಡ್ಕೊಂಬಿಟ್ಟು ನಿಂತ್ಕೊಂಡ ಅಂದರೆ ಓಕೆ, ಇವಾಗ ನಾವು ಹೆಣ್ಣು, ಎಲ್ಲರೂ ನಮ್ಮನ್ನೇ ನೋಡ್ತಾರೆ. ಮೇನ್ ಇಂಟೆನ್ಷನ್ ಎಲ್ಲ ಬಾಯ್ಸ್ ನನ್ನನ್ನೇ ನೋಡ್ತಾರೆ. ಓಕೆ, ನಾನು ಇವಾಗ ಫುಲ್ ಹೆಣ್ಣಾಗ್ಬಿಟ್ಟು ಚೇಂಜ್ ಆಗಿಬಿಟ್ಟಿದ್ದೀನೇನೋ ಅಂತಬಿಟ್ಟು ಆ ಭ್ರಮೆಯಲ್ಲಿ ಹೋಗ್ಬಿಟ್ಟು ಸುರಿತಾ ಇದ್ದೆ. ಹೆಂಗಿದ್ರು ಅಲ್ಲಿ ತುಂಬ ಜನ ಮಾಡಲ್ಸ್ ಚೆನ್ನಾಗಿ ಬರ್ತಾಯಿದ್ರು, ಹೌದಲ್ವಾ? ಅದೇನೋ ಒಂದು ಖುಷಿ. ಅದಾದಮೇಲೆ ಗೊತ್ತಾಯಿತು ನಾನು ಹೋಗಿರೋದು ತುಂಬ ರಾಂಗ್ ವೇ, ಜಸ್ಟು ದುಡ್ಡು ಖರ್ಚು, ವೇಸ್ಟ್ ಮನಿ ಅಂತ. ಅಯ್ಯೋ ಏನು ಮಾಡೋದು, ಅಲ್ಲಿನೂ ಮೋಸ ಆಗ್ಬಿಡ್ತಲ್ವ ಅಂತಬಿಟ್ಟು ಮತ್ತೆ ಮನೆಗೆ ಬಂದೆ. ಸುಮ್ಮನೆ ಕೂತ್ಕೊತಾ ಇದ್ದೆ. ಲೈಕ್ ಯಾವುದಾದ್ರೂ ಕಾಂಪಿಟಿಷನ್ಸ್ ಏನಾದರೂ ಇತ್ತು ಅಂತೆಲ್ಲ ಅಂದರೆ ಅಲ್ಲಿಗೆಲ್ಲನೂ ಹೋಗ್ತದೆ. ಮೆಹಂದಿ, ಮೇಕಪ್ಪು, ಫೇಸ್ ಪೇಂಟಿಂಗು ಆ ಥರದ್ದು ಏನಾದರೂ ಇತ್ತು, ಪ್ರೈಸ್ ಗೆದ್ಕೊಂಬಿಟ್ಟು ಬರ್ತಾ ಇದೆ. ಅದರಿಂದ ನನಗೆ ಫೇಮ್, ನೇಮ್ ಅದು ಯಾವುದೂ ಸಿಗ್ತಿರ್ಲಿಲ್ಲ. ನನಗೆ ತುಂಬ ಜಾಸ್ತಿ ಬೇಕು. ಸುಮ್ಮನೆ ಕೂತ್ಕೊತಾ ಇದ್ದೆ, ಲೈಕ್ ತುಂಬ ಅಳ್ತಾ ಇದ್ದೆ. ಜಸ್ಟು ಹಿಂಗೆ ಮಲ್ಕೊಂಡಾಗ ಹಿಂಗೆ ಫ್ಯಾನ್ ನೋಡ್ಕೊಂಬಿಟ್ಟು ಮಲ್ಕೊತಾ ಇದ್ದೆ. ನಿಂತಕೊಂಬಿಡ್ಲಾ ಅಂತ, ಬೇಡ ಸುಮ್ಮನಿರು, ಏನೂ ಆಗಲ್ಲ. ಇವತ್ತು ನೀನು ಸೋತಿದ್ಯಾ, ಸತ್ತಿಲ್ಲ. ಇವತ್ತು ಸೋತ್ಬಿಟ್ಟು ನಿಂತ್ಕೊಂಡಿದ್ಯಾ ಅನಿಸುತ್ತೆ ನೀನು ಸತ್ತಿಲ್ಲ. ನಾಳೆ ಒಂದು ದಿನ ನೀನು ಗೆದ್ದೇ ಬರ್ತೀಯಾ ಅಂತಬಿಟ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ, ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.